KGF ಬಾಬುಗೆ ಬೆಳ್ಳಂಬೆಳಗ್ಗೆ ಇವತ್ತು RTO ಅಧಿಕಾರಿಗಳು ಶಾಕನ್ನು ಕೊಟ್ಟಿರುವಂಥದ್ದು. ಕಾರಿನ ಟ್ಯಾಕ್ಸ್ಗಳ ಪರಿಶೀಲನೆಗೆ ಈಗಾಗಲೇ RTO ಅಧಿಕಾರಿಗಳು KGF ಬಾಬು ಮನೆ ಬಳಿ ಬಂದಿದ್ದಾರೆ. ಸದ್ಯಕ್ಕೆ KGF ಬಾಬು ಮನೆ ಬಳಿ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಜನ RTO ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿರುವಂಥದ್ದು. ಜೊತೆಗೆ RTO ಜಂಟಿ ಆಯುಕ್ತೆ ಕೂಡ ಈಗಾಗಲೇ ಶೋಭಾ ಅವರು ಕೂಡ ಬಂದು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಅಂದರೆ ಸಾಕಷ್ಟು ಐಷಾರಾಮಿ ಕಾರುಗಳು KGF ಬಾಬು ಅವರ ಬಳಿ ಇದೆ. ಈಗಾಗಲೇ ಗೇಟ್ ಬಳಿ ಸಿಬ್ಬಂದಿಗಳು ಕೂಡ ಕಾಯ್ತಾ ಇರುವಂಥದ್ದು. ಇನ್ನೂ ಕೂಡ ಗೇಟ್ ಓಪನ್ ಆಗದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕಾಯ್ಕೊಂಡು ದಾಖಲೆಗಳ ಪರಿಶೀಲನೆಗೆ ಮುಂದಾಗಿರುವಂಥದ್ದು. ಬೇರೆ ಬೇರೆ ರಾಜ್ಯದಿಂದ ಕಾರನ್ನು ಪರ್ಚೇಸ್ ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಕಾರುಗಳು. ಈಗ ಶೋಭಾ ಅವರು ಕೂಡ ಬರ್ತಾ ಇರುವಂಥದ್ದು. RTOನ ಜಂಟಿ ಆಯುಕ್ತರು ಇವರು ಕೂಡ ಈಗಾಗಲೇ ಪರಿಶೀಲನೆಗೆ ಮುಂದಾಗಿರುವಂಥದ್ದು. ಇದುವರೆಗೂ ಕೂಡ KGF ಬಾಬು ಅವರು ಗೇಟನ್ನು ಓಪನ್ ಮಾಡಿಲ್ಲ. ಹಾಗಾಗಿ ಕೂಡಲೇ ಗೇಟನ್ನು ಓಪನ್ ಮಾಡಿ ಯಾವ್ಯಾವ ಕಾರುಗಳಿವೆ, ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ದಾರೆ, ಅವೆಲ್ಲದರ ಮಾಹಿತಿಯನ್ನು ಕೊಡುವಂತೆ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಎಷ್ಟು ಗಾಡಿಗಳಿವೆ, ಅದಕ್ಕೆ ಎಷ್ಟು ಟ್ಯಾಕ್ಸನ್ನು ಪೇ ಮಾಡಿದ್ದಾರೆ, ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಈಗಾಗಲೇ ಅಧಿಕಾರಿಗಳು ಕೇಳಿರುವಂಥದ್ದು. ಒಂದು ವೇಳೆ ಟ್ಯಾಕ್ಸನ್ನು ಕಟ್ಟದೇ ಇದ್ದರೆ ಅವರು ಮತ್ತೆ ಅಧಿಕಾರಿಗಳು ಏನೇನು ಸೂಚನೆಗಳನ್ನು ಕೊಡ್ತಾರೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸರಿಯಾಗಿ ಟ್ಯಾಕ್ಸ್ಗಳನ್ನು ಪೇ ಮಾಡದಿದ್ದರೆ ಅಧಿಕಾರಿಗಳು ಗಾಡಿಗಳನ್ನು ಕೂಡ ಸೀಸ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.